ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ತುಳಸಿದಾಸ್. ನೀವು ನೋಡ್ತಾ ಇದ್ದೀರಾ ಟೆಕ್ ಇನ್ ಸ್ಟೇಜಿನ್ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ನೀವೇನಾದರೂ ಏರ್ಟೆಲ್ ಯೂಸರ್ ಆಗಿದ್ದರೆ ನೀವು DNDಯನ್ನು ಯಾವ ರೀತಿ ಆ್ಯಕ್ಟಿವೇಟ್ ಮಾಡೋದು ಮತ್ತು ಡಿಆ್ಯಕ್ಟಿವೇಟ್ ಯಾವ ರೀತಿ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. DND ಅಂದರೆ ಡು ನಾಟ್ ಡಿಸ್ಟರ್ಬ್ ಅಂತ. ಸೊ ಯಾವ ರೀತಿ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ಮೊದಲದಾಗಿ ನಿಮಗೆ ಬೇಕಾಗಿರುತ್ತೆ ಏರ್ಟೆಲ್ ಆ್ಯಪ್. ಸೊ ಏರ್ಟೆಲ್ ಆ್ಯಪನ್ನು ನೀವು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಮತ್ತೆ ಲಾಗಿನ್ ಆಗಿ. ಸೊ ಬನ್ನಿ, ಇವಾಗ ನಾನು ಹೇಗಂತ ತಿಳಿಸ್ಕೊಡ್ತೇನೆ. ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಸೊ ಮೊದಲನೇದಾಗಿ ಫ್ರೆಂಡ್ಸ್, ನೀವು ಏರ್ಟೆಲ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡಿಬಿಟ್ಟು ನೀವು ನಿಮ್ಮ ನಂಬರಿಂದ ಲಾಗಿನ್ ಮಾಡ್ಕೊಳ್ಳಿ. ಸೊ ಲಾಗಿನ್ ಮಾಡಿಬಿಟ್ಟು ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುವಂಥದ್ದು. ಸೊ ಇವಾಗ ನೀವು ಸರ್ವಿಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಥವಾ ನಿಮಗೆ ನೀವು ಒಂದೇ ಸರ್ವಿಸನ್ನು ಆ್ಯಡ್ ಮಾಡಿದರೆ ನಿಮಗೆ ಡೈರೆಕ್ಟಾಗಿ ತೋರಿಸುತ್ತೆ, ಅಂದರೆ ನಿಮ್ಮ ಮೊಬೈಲ್ ನಂಬರ್ ತೋರಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಾನು 2 ಸರ್ವಿಸನ್ನು ಆ್ಯಡ್ ಮಾಡ್ಕೊಂಡಿದ್ದೇನೆ. ಒಂದು ನನ್ನ ಒಂದು ಪ್ರಿಪೇಯ್ಡ್ ನಂಬರ್, ಇನ್ನೊಂದು ನನ್ನ ಏರ್ಟೆಲ್ DTH ಅಂದರೆ ನನ್ನ TVಯ ಒಂದು ನಂಬರನ್ನು ಆ್ಯಡ್ ಮಾಡ್ಕೊಂಡಿದ್ದೇನೆ. ಸೊ ನಾನು ಇವಾಗ ನನ್ನ ನಂಬರ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಇವಾಗ ನೋಡ್ಬೋದು, ನಂಬರ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೇನೆ. ಸೊ ಕ್ಲಿಕ್ ಮಾಡಿಕೊಂಡ ನಂತರ ನಾವು ಇವಾಗ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋಗಿ. ಸೊ ನಿಮಗೆ ಇವಾಗ ನೋಡ್ಬೋದು, ಇಲ್ಲಿ ಸೆಟ್ DND ಅಂತ ಇದೆ, ಅಂದರೆ ಡು ನಾಟ್ ಡಿಸ್ಟರ್ಬ್. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿಕೊಂಡ ನಂತರ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುವಂಥದ್ದು. ಸೊ ಮ್ಯಾನೇಜ್ ಅಂತ ಇದೆ ನೋಡ್ಬೋದು, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿಕೊಂಡ ನಂತರ ಇವಾಗ ನಮಗೆ ವೆಯ್ಟ್ ಮಾಡಬೇಕಾಗುತ್ತೆ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ಸೊ ಇವಾಗ ನೋಡ್ಬೋದು, ಇಲ್ಲಿ ಈ ರೀತಿ ಒಂದು ಇಂಟರ್ಫೇಸ್ ಬರುವಂಥದ್ದು. ಸೊ ಇವಾಗ ನೀವು ಬ್ಲಾಕ್ ಆಲ್ ಅಂತ ಇದೆ. ಸೊ ನೀವು ಎಲ್ಲ ಒಂದು ಕಾಲ್ಗಳನ್ನು ಬ್ಲಾಕ್ ಮಾಡ್ತೀರಂತಂದರೆ ನೀವು ಬ್ಲಾಕ್ ಆಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅಥವಾ ನೀವು ಜಸ್ಟ್ ಬ್ಲಾಕ್ ಪ್ರೊಮೋ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ ಅಂತಂದರೆ ನೀವು ನೋಡ್ಬೋದು, ಎಕ್ಸೆಪ್ಟ್ ಟ್ರಾನ್ಸಾಕ್ಷನ್ ಸರ್ವಿಸ್ ಕಮ್ಯುನಿಕೇಷನ್. ಸೊ ನೀವು ಬ್ಯಾಂಕಿಂಗ್, ರಿಯಲ್ ಎಸ್ಟೇಟ್, ಸೊ ಈ ರೀತಿ ಒಂದು ಅನ್ವಾಂಟೆಡ್ ಸ್ಪ್ಯಾಮ್ ಕಾಲ್ಗಳನ್ನು ಬ್ಲಾಕ್ ಮಾಡ್ಬೋದು. ಸೊ ನಿಮಗೆ ಇಷ್ಟವಾಗಿಲ್ಲ ಅಂತಂದರೆ ನೀವು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೊ ನೀವು ಎಲ್ಲ ಬೇಕಂದರೆ ಬ್ಲಾಕ್ ಆಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿಬಿಟ್ಟು ಇವಾಗ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೋಡ್ಬೋದು, ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಲೋಡ್ ಆಗ್ತಾಯಿದೆ. ಸೊ ನೋಡ್ಬೋದು, ಇವಾಗ ನಾವು ಸಕ್ಸಸ್ಫುಲ್ಲಾಗಿ DNDಯನ್ನು ರಿಜಿಸ್ಟರ್ ಮಾಡಿದ್ದೇವೆ. ಸೊ ಇವಾಗ ನೋಡ್ಬೋದು, ಅಫಿಷಿಯಲಾಗಿ ಒಂದು ಮೆಸೇಜ್ ಕೂಡ ಬಂದಿದೆ. ಸೊ ಇದು ಫ್ರೀ ಆಗಿರುತ್ತೆ, ಯಾವುದೇ ಕಾಸ್ಟ್ ಬೇಕಾಗಿರಲ್ಲ. ಸೊ ಇವಾಗ ನಾನು ನಿಮಗೆ ಯಾವ ರೀತಿ DND ಸರ್ವಿಸನ್ನು ಡಿಆ್ಯಕ್ಟಿವೇಟ್ ಮಾಡೋದಂತ ಇವಾಗ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಇವಾಗ ನೋಡ್ಬೋದು, ನಿಮಗೊಂದು ಮೆಸೇಜ್ ಬಂದಿರುತ್ತಲ್ವ. ಸೊ ಅಲ್ಲಿ ನೋಡ್ಬೋದು, ನಿಮಗೆ ಆ ಒಂದು ಮೆಸೇಜಲ್ಲಿ ಬರೆದಿರುತ್ತೆ ಅನ್ಬ್ಲಾಕ್ ಆಲ್ 21909. ಅಂದರೆ ನೀವು ಇವಾಗ ಒಂದು ಮೆಸೇಜ್ ಮಾಡಬೇಕಾಗುತ್ತೆ, ಅನ್ಬ್ಲಾಕ್ ಆಲ್ ಅಂತ. ಸೊ 1909ಗೆ. ಸೊ ನಾನು ತೋರಿಸ್ತೇನೆ, ನೋಡ್ಬೋದು. ಇವಾಗ ನಾನು ಮೆಸೇಜ್ ಮಾಡ್ತೇನೆ, ನೋಡ್ಬೋದು, 1909 ಅನ್ಬ್ಲಾಕ್ ಆಲ್ ಅಂತ ಬರೀತೇನೆ. ಸೊ ಇವಾಗ ನಾನು SMS ಸೆಂಡ್ ಮಾಡ್ತೇನೆ. ಸೊ ಸೆಂಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಇವಾಗ ನೀವು ವೆಯ್ಟ್ ಮಾಡಿ, ಒಂದು ಮೆಸೇಜ್ ಬರುತ್ತೆ. ಸೊ ನೋಡ್ಬೋದು, DND ರೆಫರೆನ್ಸ್ ಹ್ಯಾವ್ ಬಿನ್ ಅಪ್ಡೇಟೆಡ್, ಸೊ ರಿಜಿಸ್ಟರ್ ನಂಬರ್. ಸೊ ನೋಡ್ಬೋದು, ನೀವು ಇವಾಗ ಎಲ್ಲ ಒಂದು ಕರೆಗಳನ್ನು ರಿಸೀವ್ ಮಾಡ್ಬೋದು. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಜೈ ಹಿಂದ್.